ಸಂವಿಧಾನೇತರ ಸಂಸ್ಥೆಗಳು, ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್. ಏನಂಗಂದ್ರೆ ಯಾವ್ದು? ದ ಬಾಡೀಸ್ ವಿಚ್ ವರ್ ನಾಟ್ ಬೀನ್ ಮೆನ್ಷನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್. ಸಂವಿಧಾನದಲ್ಲಿ ಉಲ್ಲೇಖ ಇಲ್ಲದೆ ಇರುವಂತ ಸಂಸ್ಥೆಗಳು ಅಂದ್ರೆ ಯಾವುದೇ ನಿರ್ದಿಷ್ಟ ಭಾಗ ವಿಧಿ ಯಾವುದೂ ಸಹ ಇಲ್ಲ ಇದಕ್ಕೆ. ಹಾಗಿದ್ದಾಗ ಹೇಗೆ ರಚನೆ ಆಯ್ತು? ಹೇಗೆ? How they will be formed? How these non-constitutional bodies will be formed? It was by the parliamentary laws anta nodteve. These are the bodies which were formed by parliamentary laws. The bodies which were formed by parliamentary laws. ಸಂಸದೀಯ ಕಾನೂನಿಗೆ ಅನುಸಾರವಾಗಿ ರಚನೆಯಾದಂತ ಸಂಸ್ಥೆಗಳು ಅಂತ ಕರಿತೀವಿ. And which are also been called as a statutory laws. Also been called as a statutory laws. ಸಂಸದೀಯ ಕಾನೂನು ಅಥವಾ ಶಾಸನೀಯ ಕಾನೂನುಗಳು ಅಂತ ಕರಿತೀವಿ. ಅಂದ್ರೆ ಸಂಸತ್ತು ನಿರ್ದಿಷ್ಟ ಒಂದು ಕಾಯ್ದೆಗೆ ಅನುಸಾರವಾಗಿ ರಚನೆ ಮಾಡಿರುವಂತ ಕಾನೂನುಗಳು. ಅಂಡ್ ಈ ಕಾನೂನುಗಳು ರಾಷ್ಟ್ರಪತಿಯವರ ಒಪ್ಪಿಗೆ ಮೇರೆಗೆ ಕಾಯ್ದೆಯಾಗಿರುವಂತದ್ದನ್ನು ನೋಡ್ತೀವಿ ನಾವು. ವಿತೌಟ್ ದ ಅಪ್ರೂವಲ್ ಆಫ್ ಪ್ರೆಸಿಡೆಂಟ್ ಅಲ್ಟಿಮೇಟ್ಲಿ ಲಾಸ್ ಕಾಂಟ್ ಬಿಲ್ ಏನು ಕಾಂಟ್ ಬಿ ಆಕ್ಟ್ ಆಸ್ ಅ ಆಕ್ಟ್ಸ್ ಅಂತ ನೋಡ್ತೀವಲ್ವಾ. ದೇ ಕಾಂಟ್ ಬಿ ಫಂಕ್ಷನ್ ಲೈಕ್ ಅ ಆಕ್ಟ್ಸ್. ರಾಷ್ಟ್ರಪತಿಯವರ ಅನುಮೋದನೆ ಇಲ್ಲದೆ ಕಾಯ್ದೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಕಾನೂನುಗಳು ಕಾಯ್ದೆ ಆಗ್ಬೇಕಾದ್ರೆ ರಾಷ್ಟ್ರಪತಿ ಅನುಮೋದನೆ ಕಡ್ಡಾಯವಾಗಿ ಬೇಕೇ ಬೇಕು. And it was not at all mentioned in the constitution. It was not mentioned in either any part, schedule or any constitutional articles. ಸಂಪೂರ್ಣವಾಗಿ ಸಂಸತ್ತಿನ ಅಧಿಕಾರಗಳು ಅಂತ ಹೇಳಿ ಕರಿತೀವಿ. And not by the states. ನೆನಪಲ್ಲಿ formed by the ಸೆಂಟ್ರಲ್ ಗವರ್ಮೆಂಟ್ ಅಂತಾನೆ ನೋಡ್ತೇವೆ. ನೆಕ್ಸ್ಟ್, in which the various ಯಾವುದು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಯಾವ್ಯಾವು? ಸ್ಟಾರ್ಟಿಂಗ್ ವಿತ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಮತ್ತು ರಾಜ್ಯ ಮಾನವ ಹಕ್ಕುಗಳ ಆಯೋಗ, ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್. ಸೆಕೆಂಡ್, CIC or SIC, Central Information Commission or State Information Commission, ಕೇಂದ್ರ ಮಾಹಿತಿ ಆಯೋಗ ಅಥವಾ ರಾಜ್ಯ ಮಾಹಿತಿ ಆಯೋಗ, ಕೇಂದ್ರ ಮಾಹಿತಿ ಆಯೋಗ ಅಥವಾ ರಾಜ್ಯ ಮಾಹಿತಿ ಆಯೋಗ. ನೆಕ್ಸ್ಟ್, CVC, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್, ಕೇಂದ್ರ ಜಾಗೃತ ದಳ, ಕೇಂದ್ರ ಜಾಗೃತ ದಳ. ನೀತಿ ಆಯೋಗ, ನೀತಿ ಆಯೋಗ್. NDC will also be discussed under the economy, National Development Council, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ. ನೆಕ್ಸ್ಟ್, the National Commission on Minorities, ಅಲ್ಪಸಂಖ್ಯಾತರ ರಾಷ್ಟ್ರೀಯ ಆಯೋಗ, ಅಲ್ಪಸಂಖ್ಯಾತರ ರಾಷ್ಟ್ರೀಯ ಆಯೋಗ. ನ್ಯಾಷನಲ್ ಕಮಿಷನ್ ಆನ್ ವುಮೆನ್ಸ್, ಮಹಿಳಾ ರಾಷ್ಟ್ರೀಯ ಆಯೋಗ, ಮಹಿಳಾ ರಾಷ್ಟ್ರೀಯ ಆಯೋಗ. CBI, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, CBI. ನೆಕ್ಸ್ಟ್, NIA, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, NIA, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ. ಲೋಕಪಾಲ್ ಅಂಡ್ ಲೋಕಾಯುಕ್ತ, ಲೋಕಪಾಲ್ ಮತ್ತು ಲೋಕಾಯುಕ್ತ. These are the non-constitutional bodies, including RBI is also non-constitutional bodies.
RBI, Reserve Bank of India. These are the non-constitutional bodies not mentioned in the constitution. ಸಂವಿಧಾನದಲ್ಲಿ ಎಲ್ಲಿಯೂ ಉಲ್ಲೇಖ ಮಾಡಿಲ್ಲ. ಫಸ್ಟ್ ಒನ್ ಯಾವುದು? NHRC and SHRC. ಅಗೇನ್ ಎಲ್ಲಾ ರೀತಿಯಾದ ಸಂವಿಧಾನೇತರ ಸಂಸ್ಥೆಗಳಲ್ಲಿ ಒಂದು ನಿರ್ದಿಷ್ಟ ಸಮಿತಿಯಿಂದ ಆಯ್ಕೆ ಆಗುವಂತದ್ದನ್ನು ನೋಡ್ತೇವೆ. The most of the non-constitutional bodies were formed or appointed on the basis of particular committees. The starting with ಯಾವುದು? ಫಸ್ಟ್ ಒನ್ NHRC, SHRC. ಯಾವ ಕಾಯ್ದೆಗೆ ಅನುಸಾರವಾಗಿ ಇದನ್ನ ರಚನೆ ಮಾಡಲಾಯಿತು? The first one is the parliamentary committee. ಯಾವುದು? That is the act. ಯಾವ ಕಾಯ್ದೆಯಿಂದ ಅದನ್ನ ರಚನೆ ಮಾಡಲಾಯಿತು? ಈ ಆಯೋಗವನ್ನ ರಚನೆ ಮಾಡಿರುವಂತ ಕಾಯ್ದೆ ಯಾವುದು ಅಂಡ್ ಯಾವಾಗ? It was in the year 1993. ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ. The Protection of Human Rights Act of 1993. It was established since from 1993 from Protection of Human Rights Act. The Protection of Human Rights Act of 1993. ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 1993ಕ್ಕೆ ಅನುಸಾರವಾಗಿ ಇದನ್ನ ಸ್ಥಾಪನೆ ಮಾಡಲಾಗುತ್ತೆ. Appointments will be done by President or Governor, but on the recommendation of the Selection Committee ಅಂತ ಹೇಳಿ ಕರಿತೀವಿ. It is not on the recommendation of Council of Ministers, rather than it is a Selection Committee, and this is very important for the exam. ಕೇಳುವಂತದ್ದು ಇವುಗಳ ಮೇಲೆ. ಒಂದು ಏನೋ ನೇಮಕಾತಿ ಸಮಿತಿ ಅಂತ ನೋಡ್ತೇವೆ. It is the Selection Committee which recommends the names. ಆ ಸಲಹಾ ಸಮಿತಿಗಳು, ಆ ಸಲಹಾ ಸಂಸ್ಥೆ ಅಥವಾ ಸಲಹಾ ಸಮಿತಿಯ ಅಧ್ಯಕ್ಷರು ಯಾವಾಗ್ಲೂ ಯಾರಾಗಿರ್ತಾರೆ? The chairman of the selection committee was always as PM. Prime Minister will be the chairperson. And members ಯಾರ್ಯಾರು ಇರ್ತಾರೆ? ಸದಸ್ಯರುಗಳು ಯಾರ್ಯಾರು? ಲೋಕಸಭಾ ಸ್ಪೀಕರ್, ಲೋಕಸಭಾ ಸ್ಪೀಕರ್, ನೆಕ್ಸ್ಟ್ ಡೆಪ್ಯೂಟಿ ಚೇರ್ಮನ್ ಆಫ್ ರಾಜ್ಯಸಭಾ, ರಾಜ್ಯಸಭೆಯ ಉಪಸಭಾಪತಿ, ಡೆಪ್ಯೂಟಿ ಚೇರ್ಮನ್ ಆಫ್ ರಾಜ್ಯಸಭಾ, ರಾಜ್ಯಸಭೆಯ ಉಪಸಭಾಪತಿ, ಲೀಡರ್ ಆಫ್ ಅಪೋಸಿಷನ್ ಆಫ್ ದ ಹೌಸ್, ಲೀಡರ್ ಆಫ್ ಅಪೋಸಿಷನ್ ಆಫ್ ದಿ ಹೌಸ್, ವಿರೋಧ ಪಕ್ಷದ ನಾಯಕರು, ವಿರೋಧ ಪಕ್ಷದ ನಾಯಕರು ಅಂಡ್ ಹೋಮ್ ಮಿನಿಸ್ಟರ್, ಗೃಹ ಮಂತ್ರಿಗಳು. ಈ ಒಂದು ಸಲಹಾ ಸಮಿತಿಯ ಶಿಫಾರಸುಗಳಿಗೆ ಅನುಸಾರವಾಗಿ ಏನು ಸದಸ್ಯರುಗಳನ್ನ ಆಯ್ಕೆ ಮಾಡಲಾಗುತ್ತೆ. ಅಂಡ್ ಯೂಶುವಲಿ ಬೈ ಪ್ರೆಸಿಡೆಂಟ್ ಅಂಡ್ ಗವರ್ನರ್ ಎಟ್ ದ ಸ್ಟೇಟ್. ಸ್ಟೇಟ್ ಅಲ್ಲಿನೂ ಸೇಮ್. ಈಗ ಸ್ಟೇಟ್ ಅಲ್ಲಿ ಯಾರು ಇರ್ತಾರೆ? CM will be the chairperson, remaining the same. Speaker of the lower house, that is legislative assembly. Legislative council ಏನಾರು ಇತ್ತು ಅಂದ್ರೆ deputy chairman of the legislative council, next leader of opposition and state home minister. Same provisions. And what was the composition? ಸದಸ್ಯರ ಸಂಖ್ಯೆ ಎಷ್ಟು? The composition was 1 plus 4, 1 plus 4, but right now it was there in the news alwa. ಏನ್ ನ್ಯೂಸ್?
ಅತಿ ಹೆಚ್ಚು ಬಾರಿ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಲ್ಲಿ ಕೇಳಿರುವಂತ ಪ್ರಶ್ನೆನೆ ಲೋಕ್ಪಾಲ್ ಮತ್ತು ಲೋಕಾಯುಕ್ತ. ಮೋಸ್ಟ್ ಇಂಪಾರ್ಟೆಂಟ್ ಕ್ಲಾಸ್. ಯೂಶಲಿ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಲ್ಲಿ ಹೆಚ್ಚು ಬಾರಿ ಕೇಳುವಂತದ್ದನ್ನ ನೋಡ್ತೇವೆ, ಬಟ್ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಲ್ಲಿ ಕೇಳಂಗಿದ್ರೆ ಅದು ಲೋಕ್ಪಾಲ್ ಲೋಕಾಯುಕ್ತದ ಮೇಲೆನೆ ಅತಿ ಹೆಚ್ಚು ಬಾರಿ ಕೇಳಿದಾನೆ ಇಲ್ಲಿವರೆಗೆ. ಅಂಡ್ ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ it was recommended in the first arc itself. 1966ರಲ್ಲಿ ಮೊದಲ ಆಡಳಿತ ಸುಧಾರಣಾ ಆಯೋಗನ ಶಿಫಾರಸು ಮಾಡುತ್ತೆ. ಆದ್ರೆ ಜಾರಿಗೆ ಬಂದಿದ್ದು ಮಾತ್ರ 2013ರಲ್ಲಿ. The Lokpal was introduced in the year 2013. Actually, it was recommended in 1966 itself. Administrative Reforms Commission ಅಂತ ನೋಡ್ತೇವೆ. ಮೊದಲ ಆಡಳಿತಾತ್ಮಕ ಸುಧಾರಣಾ ಆಯೋಗ, the first administrative reforms commission, but implemented since from 2013 post after the ಅಣ್ಣಾ ಹಜಾರೆ ಸ್ಟ್ರೈಕ್ ಅಂತ ನೋಡ್ತೀವಲ್ವಾ ನಾವು. ಅಣ್ಣಾ ಹಜಾರೆ ಅವರ ನೇತೃತ್ವದಲ್ಲಿ ಅತಿ ದೊಡ್ಡ ಚಳುವಳಿ ಆಗುತ್ತೆ ಭಾರತದಲ್ಲಿ ಲೋಕ್ಪಾಲ್ ಲೋಕಾಯುಕ್ತವನ್ನ ಸ್ಥಾಪನೆ ಮಾಡ್ಲಿಕ್ಕೆ. ಸೊ ಅದರ ನಂತರದಲ್ಲಿ 2013ರಲ್ಲಿ ಆಯ್ಕೆ ಆಗತ್ತೆ, ಅದು ಸ್ಥಾಪನೆ ಆಗತ್ತೆ. ಆದ್ರೆ ಲೋಕ್ಪಾಲಿನ ಅಧ್ಯಕ್ಷನಾಗಿ ಆಯ್ಕೆಗೊಂಡಿದ್ದು 2019ರಲ್ಲಿ. ಸಾರಿ 2017ರಲ್ಲಿ. The first Lokpal of India was appointed in 2017. Even though the organization was started in 2013, but the president of Lokpal was appointed. The chairman of Lokpal was appointed in 2017. And who was the first Lokpal of India? ಮೊದಲ ಲೋಕ್ಪಾಲ್ ಯಾರು? Who was the first Lokpal of India? ಕೇಳಿದಾನಲ್ಲೋ ಕ್ವಶನ್ ಇದಾನೆ, ಯಾರು? Who was the first Lokpal of India? PC Ghosh ಅಂತ ನೋಡ್ತೀವಲ್ವಾ. The PC Ghosh, ಪಿನಾಕ ಚಂದ್ರ ಘೋಷ್. Sorry, 2019. It was 2019 itself, 17 ಅಲ್ಲ. 2019ರಲ್ಲಿ ಸಂಘಟನೆ ಸ್ಥಾಪನೆ ಆಗಿದ್ದು, ಲೋಕ್ಪಾಲ್ ಲೋಕಾಯುಕ್ತ ಸಂಸ್ಥೆ ಸ್ಥಾಪನೆ ಆಗಿದ್ದು 13ರಲ್ಲಿ, ಆದ್ರೆ ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದು 2019ರಲ್ಲಿ. ಪಿನಾಕ ಚಂದ್ರ ಘೋಷ್ was the first Lokpal of India, and which replaced the Ombudsman Act ante nodteve, which replaced the Ombudsman Act of 1963. ಭಾರತದಲ್ಲಿ the Ombudsman Act of 1963. Ombudsman ಅನ್ನುವಂಥದ್ದು ಇಟ್ಸ್ ಲೈಕ್ ಅ ಸ್ಪೈ ಏಜೆಂಟ್ಸ್ ಅಂತ ನೋಡ್ತೇವೆ. ಸ್ಪೈ ಏಜೆಂಟ್ಸ್ ವಿತ್ ಇನ್ ದ ಡಿಪಾರ್ಟ್ಮೆಂಟ್. ಯಾರು ಏನು ಅನ್ನುವಂಥದ್ದು ಯಾರಿಗೂ ಗೊತ್ತಾಗಲ್ಲ. ಅಂಡ್ ಲೋಕ್ಪಾಲ್ ಲೋಕಾಯುಕ್ತ ಅದನ್ನು ಮೇಂಟೈನ್ ಮಾಡ್ತಾ ಇದೆ ಇವಾಗ. ದೇ ವರ್ ಆಲ್ಸೋ ಫಂಕ್ಷನಿಂಗ್ ಲೈಕ್ ದ ಸೇಮ್ ವೇ. ಪ್ರತಿಯೊಂದು ಇಲಾಖೆಗಳಲ್ಲಿನೂ ಸಹ ಒಬ್ಬ ಸ್ಪೈ ಇದ್ದೇ ಇರ್ತಾನೆ. ಅದು ಯಾರು ಅನ್ನುವಂಥದ್ದು ಯಾರಿಗೂ ಗೊತ್ತಿರಲ್ಲ, ಸಾಧ್ಯನೇ ಇಲ್ಲ. ಹಾಗೇನಾರು ಗೊತ್ತಾದ್ರೆ ಅವನು ಡಿಬಾರ್ ಆಗ್ತಾನೆ, ಅವನನ್ನ ತೆಗೆದು ಹಾಕ್ತಾರೆ ಕೆಲಸದಿಂದ. ಅಷ್ಟು ಸೆನ್ಸಿಟಿವ್ ವರ್ಕರ್ಸ್ ಅವರು. ಯಾವುದೇ ಇಲಾಖೆ, ಯಾವುದೇ ತಗೊಳ್ರಿ ನೀವು, ಗ್ರೂಪ್ ಡಿ ಇಂದ ಹಿಡಿದು ಗ್ರೂಪ್ ಎ ವರೆಗೆ, ಈಚ್ ಅಂಡ್ ಎವ್ರಿ ಡಿಪಾರ್ಟ್ಮೆಂಟ್ ಹ್ಯಾಸ್ ದೇರ್ ಓನ್ ಸ್ಪೈ ಏಜೆಂಟ್ಸ್. ಅವರನ್ನೇ ಒಂಬುಡ್ಸ್ಮನ್ ಅಂತ ಕರಿತಾ ಇದೀವಿ. ಅದನ್ನ ರಿಪೀಲ್ ಮಾಡಿದೆ ಇವಾಗ ಯಾವ್ದು ಲೋಕ್ಪಾಲ್ ಅಂಡ್ ಲೋಕಾಯುಕ್ತ. ಅದನ್ನ ಬದಲಾಯಿಸಿ ಇವಾಗ ಲೋಕ್ಪಾಲ್ ಅಂಡ್ ಲೋಕಾಯುಕ್ತ ಅಂತ ಹೇಳ್ತಾ ಇದೆ. ಅಂಡ್ ಲೋಕ್ಪಾಲ್ ಲೋಕಾಯುಕ್ತನು ಸಹ ಯಾವುದೇ ಸಂದರ್ಭದಲ್ಲಿ ಆಡಳಿತಾಧಿಕಾರಿಗಳು ಏನೇ ದುರುಪಯೋಗ ಮಾಡಿದ್ರು, ಭ್ರಷ್ಟಾಚಾರದಲ್ಲಿ ತೊಡಗಿದ್ರು, ನೇರವಾಗಿ ರೈಡ್ ಮಾಡುವಂತ ಅಧಿಕಾರವನ್ನ ಹೊಂದಿರುತ್ತೆ. ಆದ್ರೆ ಅಗೇನ್ ಸೇಮ್ ಯಾವ್ದೋ ಅಬೋವ್ ದ rank of joint secretary, they need to take the permission. Joint secretary or above the rank of joint secretary, they need to take the permission of the particular ministry. ಆ ಸಚಿವಾಲಯದ ಅನುಮೋದನೆಯನ್ನು ಪಡೆದು ಅವರು ಏನೋ ವಿಚಾರಣೆಯನ್ನು ಮಾಡಬಹುದು ಅಥವಾ ರೈಡ್ ಅನ್ನು ಮಾಡಬಹುದು ನೇರವಾಗಿ. ಕ್ಲಿಯರ್ ಇದೆನಾ? ಸೊ ವೇರ್ it was repealing the Ombudsman Act of 1963. ಅಂಡ್ ಒಮ್ಮೆ ಆಲ್ರೆಡಿ ಇದನ್ನ ಏನು ಕೇಳಿದಾನೆ, ಯಾವ್ದು ಈ ಪದವನ್ನ ಕಾಯಿನ್ ಮಾಡಿರೋರು ಯಾರು ಅಂತೇಳಿ. ಲೋಕ್ಪಾಲ್ ಲೋಕಾಯುಕ್ತ ವಾಸ್ ಕಾಯಿನ್ಡ್ ಬೈ, ಗೊತ್ತಿರ್ಲಿ ಅದು, LM ಸಿಂಘ್ವಿ. LM ಸಿಂಘ್ವಿ ಇದು 3ನೇ ಬಾರಿ ಹೇಳತ್ತೀವಿ ನಾವು, ಕರೆಕ್ಟಾ?
dual citizenship, panchayats, and now it was Lokpal and Lokayukta term was coined by L.M. Singhvi. ಈ ಹೆಸರನ್ನ ಮೊದಲ ಬಾರಿಗೆ ಬಳಕೆ ಮಾಡಿದ್ದು L.M. Singhvi. ಅಂಡ್ ರಾಜ್ಯಗಳಿಗೆ ಬಂದಾಗ ಮೊದಲ ರಾಜ್ಯ ಯಾವುದು? ಮಹಾರಾಷ್ಟ್ರ. Maharashtra was the first state to have the Lokayukta in the year 1971. And ಕರ್ನಾಟಕದಲ್ಲಿ ಬಂದಿದೆ ಯಾವಾಗ? ಕರ್ನಾಟಕ ಲೋಕಾಯುಕ್ತ 1984. The first state to have the Lokpal was 1971, Maharashtra, and in the Karnataka it was 1984. In the Karnataka it was in 1984. And again, ಯಾರು ಅಪಾಯಿಂಟ್ ಮಾಡ್ತಾರೆ ಲೋಕಪಾಲ್ ಲೋಕಾಯುಕ್ತರನ್ನ? ಯಾರು? Again by the selection committee. President will appoint, at the state level governor will appoint, but by the selection committee ಅಂತ ನೋಡ್ತೀವಿ. ಕೇಂದ್ರದಲ್ಲಿ ಲೋಕಪಾಲನ ಆಯ್ಕೆ ಮಾಡೋದು ರಾಷ್ಟ್ರಪತಿಗಳು, ಲೋಕಾಯುಕ್ತವನ್ನ ಆಯ್ಕೆ ಮಾಡೋದು ರಾಜ್ಯಪಾಲರು. ಆದ್ರೆ ಸೆಲೆಕ್ಷನ್ ಕಮಿಟಿ ಅಂತ ನೋಡ್ತೇವೆ. ದ ಸೆಲೆಕ್ಷನ್ ಕಮಿಟಿ, ನೇಮಕಾತಿ ಸಮಿತಿಯ ಅಧ್ಯಕ್ಷರು ಯಾವಾಗ್ಲೂ ಎಟ್ ದ ಸೆಂಟ್ರಲ್ ಲೆವೆಲ್ ಇಟ್ ವಾಸ್ PM ಅಂಡ್ ಎಟ್ ದ ಸ್ಟೇಟ್ ಲೆವೆಲ್ ಇಟ್ ವಾಸ್ CM. ಕೇಂದ್ರದಲ್ಲಿ PM, ರಾಜ್ಯದಲ್ಲಿ CM, ಅಂಡ್ ವಿತ್ ದ ಅದರ್ ಮೆಂಬರ್ಸ್ ಸ್ಪೀಕರ್, Speaker of the Lok Sabha Center, Speaker of the Legislative Assembly State, Leader of Opposition, ವಿರೋಧ ಪಕ್ಷದ ನಾಯಕರು, Chief Justice of India, ರಾಜ್ಯದಲ್ಲಿ Chief Justice of High Court, ಮುಖ್ಯ ನ್ಯಾಯಾಧೀಶರು, and a particular jurist who was appointed by president at the central level. ಸ್ಟೇಟ್ ಅಲ್ಲಿ ಅವಶ್ಯಕತೆ ಇಲ್ಲ, ಜ್ಯೂರಿಸ್ಟ್ಗಳು ಸ್ಟೇಟ್ ಅಲ್ಲಿ ಬರಲ್ಲ. ಕೇಂದ್ರದಲ್ಲಿ ರಾಷ್ಟ್ರಪತಿಯಿಂದ ಆಯ್ಕೆಯಾಗಿರುವಂತ ಜ್ಯೂರಿಸ್ಟ್, ರಾಜ್ಯದಲ್ಲಿ ಅವರ ಅವಶ್ಯಕತೆ ಇರಲ್ಲ. ಇವರು ಯಾರ ಹೆಸರನ್ನು ಶಿಫಾರಸು ಮಾಡ್ತಾರೋ ಅವರು ಲೋಕಪಾಲ್ ಮತ್ತು ಲೋಕಾಯುಕ್ತರಾಗಿ ಆಯ್ಕೆ ಆಗ್ತಾರೆ. ಅಂಡ್ ಹ್ಯಾವಿಂಗ್ ದ ಕಂಪೋಸಿಷನ್ ಆಫ್ ಎಷ್ಟು 1+8 ಮೆಂಬರ್ಸ್, ಅವರ ಸಂಯೋಜನೆ 1+8, in which compositionally again there was a difference. Out of 8, 4 members they are from the judiciary. 8 ಜನ ಸದಸ್ಯರುಗಳಲ್ಲಿ 4 ಜನ ನ್ಯಾಯಾಂಗೀಯ ವ್ಯವಸ್ಥೆಯಿಂದ ಆಯ್ಕೆಯಾಗಿರ್ಬೇಕು. And remaining 4 are from SC, ST, OBC, women, minority. ಇವ್ರು 5ರಲ್ಲಿ ಯಾರಾದ್ರೂ 4 ಜನ ಆಯ್ಕೆ ಆಗ್ಬಹುದು. SC, ST, ಮೈನಾರಿಟಿ, OBC, ವುಮೆನ್. SC or ST ಅಲ್ಲಿ ಒಬ್ರು, OBC ಅಲ್ಲಿ ಒಬ್ರು, ವುಮೆನ್ ಅಲ್ಲಿ ಒಬ್ರು, ಅಂಡ್ ಮೈನಾರಿಟಿಯಲ್ಲಿ ಒಬ್ರು, 4 ಜನ. 4 members from judiciary, 1 from either SC or ST, women from 1 from minority, and 1 from OBC. ಸೊ 4 ಜನ ನ್ಯಾಯಾಧೀಶರು ಅಂತ ಏನ್ ನೋಡ್ತೀವಲ್ಲ, ಐದರ್ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್ ಆರ್ ಜಡ್ಜ್ ಆಫ್ ದಿ ಹೈಕೋರ್ಟ್. ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್ ಆರ್ ಜಡ್ಜ್ ಆಫ್ ದಿ ಸುಪ್ರೀಂ ಕೋರ್ಟ್ ಆರ್ ಹೈಕೋರ್ಟ್. ಅಂಡ್ ವರ್ಕ್ಸ್ ಅಂಡರ್ ದಿ, ಯಾವ ಮಿನಿಸ್ಟ್ರಿಯಲ್ಲಿ ವರ್ಕ್ ಮಾಡುತ್ತಿದೆ? ಇಟ್ ವಿಲ್ ವರ್ಕ್ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಲಾ. ಕಾನೂನು ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತದ್ದನ್ನು ನೋಡ್ತೇವೆ. ಲೋಕಾಯುಕ್ತದಲ್ಲಿ ಉಪಲೋಕಾಯುಕ್ತವನ್ನ ರಚನೆ ಮಾಡಿರುವಂತ ರಾಜ್ಯಗಳು ಯಾವ್ಯಾವು ಅನ್ನುವಂಥದ್ದು ಗೊತ್ತಿರಲಿ. ಉಪಲೋಕಾಯುಕ್ತ ಸಬಾರ್ಡಿನೇಟ್ ಲೋಕಾಯುಕ್ತಾಸ್ ಅಂತ ಕರಿತೀವಿ. There are only 4 states which has a subordinate lokayuktas: Rajasthan, Karnataka, Andhra Pradesh, and Maharashtra. Rajasthan, Karnataka, Andhra Pradesh, Maharashtra are the 4 states which they have upalokayuktas.
ರೆಸಿಗ್ನೇಷನ್ ರಿಮೂವಲ್ ಟು ಪ್ರೆಸಿಡೆಂಟ್ ಆರ್ ಗವರ್ನರ್. Resignation removal to president or governor. What is the tenure? ಅಧಿಕಾರಾವಧಿ ಎಷ್ಟು? 5 years or 70 years? 5 years or 70 years was the tenure of Lokpal or Lokayukta. ಕ್ಲಿಯರ್ ಇದೆನಾ? NDC, ನೀತಿ ಆಯೋಗ್, ಫೈನಾನ್ಸ್ ಕಮಿಷನ್, GST ಕೌನ್ಸಿಲ್ will discuss in the economy. Sir? ಯಾರು? RAW, non-constitutional body. Under the directly they were be controlled by Home Ministry. ಯಾವುದೇ ಸೆಲೆಕ್ಷನ್ ಕಮಿಟಿ ಅಂತ ಇರಲ್ಲ, ಡೈರೆಕ್ಟ್ಲಿ ಇಟ್ ವಿಲ್ ಬಿ ಕಂಟ್ರೋಲ್ಡ್ ಬೈ ಹೋಮ್ ಮಿನಿಸ್ಟ್ರಿ. ಅದು ಹೋಮ್ ಮಿನಿಸ್ಟ್ರಿಗೆ ಪ್ರತ್ಯೇಕ ಅಧಿಕಾರಗಳಿರುತ್ತೆ. ಪ್ರಧಾನ ಮಂತ್ರಿಗೂ ಅಧಿಕಾರ ಇರಲ್ಲ, ರಾಷ್ಟ್ರಪತಿಗೂ ಅಧಿಕಾರ ಇರಲ್ಲ. ರಾ ಅಲ್ಲಿ ಗೃಹ ಮಂತ್ರಿಗಳಿಗೆ ಸಂಪೂರ್ಣ ಅಧಿಕಾರ ಇರುವಂತದ್ದನ್ನ ನೋಡುತ್ತೆ. ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಅಂತ ನೋಡಿದ್ವಿ, ಕಂಪ್ಲೀಟ್ಲಿ ಸೀಕ್ರೆಟ್ ಏಜೆನ್ಸಿ. ಅಂಡ್ ಯೂಶಲಿ ಈಗ ನಾವು ನೋಡ್ತೇವಲ್ಲ ವಿದೇಶಗಳಲ್ಲಿ ಸ್ಪೈ ಏಜೆಂಟ್ಸ್ ಗಳಂತ ಏನ್ ನೋಡ್ತೇವಲ್ಲ, ದಟ್ ವಿಲ್ ಬಿ ಅಂಡರ್ ದಿ ರಾ. ಸಂಪೂರ್ಣ ಅಥಾರಿಟಿ ರಾಗ್ ಇರುತ್ತೆ. ಸೊ ವಿದೇಶಗಳಲ್ಲಿ ಯಾರು ಸ್ಪೈ ಏಜೆಂಟ್ಸ್, ಅಂಡ್ ಅದು ಮೊದ್ಲೇ ಹೇಳ್ಬಿಡುತ್ತೆ, ವಿದೇಶದಲ್ಲಿ ಯಾರು ಸ್ಪೈ ಏಜೆಂಟ್ ಆಗಿ ಹೈರ್ ಮಾಡತ್ತೋ ಅವ್ರಿಗೆ ಮೊದ್ಲೇ ಹೇಳುತ್ತೆ, ನಾಳೆ ಸತ್ರುನು ಗೌರ್ಮೆಂಟ್ ಹೊಣೆ ಅಲ್ಲ. ಆಮೇಲೆ ಕೊನೆಗೆ ಅವ್ರು ಸತ್ ಮೇಲೆ ಅವರಿಗೆ ಏನು ಕಂಪನ್ಸೇಷನ್ ಸಿಗಲ್ಲ. ಕೊನೆಗೆ ಸಿಗೋದೇನು? ದೇಶದ್ರೋಹಿ ಪಟ್ಟನೇ ಹೇಳುತ್ತೆ. ದೇಶದ ಹಿತಾಸಕ್ತಿ ಅಲ್ಲ, ದೇಶದ್ರೋಹಿ ಪಟ್ಟನೇ ಹೇಳುತ್ತೆ ಸರ್ಕಾರ. ಅದನ್ನ ಹೇಳಿನೇ ಕರ್ಕೊಂಡಿರತ್ತೆ. ಅದನ್ನ ನಾಳೆ ಏನಾರು ಆದ್ರೆ, ಅನಾಹುತಗಳಾದ್ರೆ, ಸತ್ತು ಹೋದ್ರೆ ಅವ್ರ ಫ್ಯಾಮಿಲಿದವರಿಗೂ ಏನು ಕಂಪನ್ಸೇಷನ್ ಸಿಗಲ್ಲ. ದೋಸ್ ಆರ್ ದ ರಿಯಲ್ ಪ್ಯಾಟ್ರಿಯೋಟ್ಸ್ ಆಫ್ ದ ಕಂಟ್ರಿ ಅಂತ ಕರೀತೀವಿ. ಅವ್ರಿಗೆ ಮೊದ್ಲೇ ಗೊತ್ತಿರತ್ತೆ ಅವ್ರ ದೇಶದ್ರೋಹಿ ಪಟ್ಟ ಸಿಗತ್ತೆ ಅನ್ನೋದು ಅವ್ರಿಗೆ ಗೊತ್ತಿದ್ರು ಸಹ ದೇಶಕ್ಕನುಸಾರವಾಗಿ ವರ್ಕ್ ಮಾಡುವಂತ ಏಕೈಕ ಸಂಸ್ಥೆ ರಾ.